ಇತಿಹಾಸ, ಪ್ರಕೃತಿ, ಶಾಂತಿಯಲ್ಲಿ ಮಲಗಿರುವ ಕನಸು, ಇದುವೇ ನಮ್ಮ ಯಾದಗಿರಿ. ಬಿಗ್ ಅಪ್ಡೇಟ್ ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್ಗೌಡ. ಒಂದು ಜಿಲ್ಲೆಯ ಹೃದಯದಲ್ಲಿ ಸ್ವತಂತ್ರ ಹೋರಾಟದ ನೆನಪು, ನದಿಗಳ ಒಡನಾಟ, ಬುದ್ಧನ ಪರ್ವತದ ಶಾಂತಿ. ಯಾವ ಜಿಲ್ಲೆ ಅಂತ ಗೊತ್ತಾಯ್ತಾ? ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಕರ್ನಾಟಕದ ಒಂದು ಅಮೂಲ್ಯ ರತ್ನ, 30ನೇ ಜಿಲ್ಲೆ ಆಗಿರುವ ಯಾದಗಿರಿ. ಯಾದಗಿರಿ ಹೆಸರು ನೆನಪಿಗೆ ಬಂದ್ರೆ ತಕ್ಷಣ ನೆನಪಾಗೋದು ಸುರಪುರದ ನಾಯಕರು ಮತ್ತು ಅಲ್ಲಿನ ಸ್ವಾತಂತ್ರ್ಯ ಸಂಗ್ರಾಮ. ಈ ಒಂದು ಜಿಲ್ಲೆ ಪ್ರಕೃತಿ ಮತ್ತು ಇತಿಹಾಸ ಎರಡನ್ನೂ ಹೊತ್ತು ನಿಂತಿದೆ. 2010 ಏಪ್ರಿಲ್ 10ರಂದು ಕಲಬುರಗಿಯಿಂದ ಪ್ರತ್ಯೇಕವಾಗಿ ಹುಟ್ಟಿದ ಈ ಜಿಲ್ಲೆಯಲ್ಲಿ ಶಹಾಪುರ, ಸುರಪುರ, ಯಾದಗಿರಿ, ಗುರ್ಮಿಟ್ಕಲ್, ಹುಣಸಗಿ ಮತ್ತು ವಡಗೇರ ಎಂಬಂಥ ಒಟ್ಟು 6 ತಾಲೂಕುಗಳಿವೆ. ಈ ಜಿಲ್ಲೆಯ ವೈಶಿಷ್ಟ್ಯತೆ ಏನಂದ್ರೆ, ಗೋಗಿ ಗ್ರಾಮದಲ್ಲಿ ಪತ್ತೆಯಾದ ಯುರೇನಿಯಂ ನಿಕ್ಷೇಪ ದೇಶದ ಗಮನ ಇದರತ್ತ ಸೆಳೆದೈತಿ. ಕೃಷ್ಣಾ ನದಿಗೆ ಅಡ್ಡವಾಗಿ ಹರಡಿರುವ ನಾರಾಯಣಪುರ ಜಲಾಶಯ ಅಂದರೆ ಬಸವಸಾಗರ ಅಣೆಕಟ್ಟು ಈ ಜಿಲ್ಲೆಯ ಹೆಮ್ಮೆ. ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ ಅಂತ ಯಾವ್ದಾರು ಇತ್ತಂದ್ರೆ ಅದುವೇ ನಮ್ಮ ಬೋನಾಳ್ ಪಕ್ಷಿಧಾಮ. ಇಲ್ಲಿನ ಲಕ್ಷಾಂತರ ಪಕ್ಷಿಗಳು ಪ್ರವಾಸಿಗರ ಕಣ್ಣಿಗೆ ಹಬ್ಬ ತರುತ್ತವೆ. ಶಾಂತಿಯ ಪ್ರತೀಕ, ಸಂಸ್ಕೃತಿ ಮತ್ತು ಪ್ರಕೃತಿಯ ಸಂಕಲನವಾಗಿರುವ ಬುದ್ಧನ ಮಲಗಿರುವ ಪರ್ವತ ಇಲ್ಲಿನ ಪ್ರಸಿದ್ಧ ಸ್ಥಳ. ಇನ್ನೂ ಅಚ್ಚರಿಯ ವಿಷಯವೆಂದ್ರೆ, ಛಾಯಾ ಭಗವತಿ ಜಲಪಾತ ದೋಣಿ ನದಿಗೆ ಅಡ್ಡವಾಗಿ ಹರಿದು ಮಳೆಗಾಲದಲ್ಲಿ ಮೋಡಿ ಮಾಡುತ್ತದೆ. ಹೀಗೆ ಯಾದಗಿರಿಯ ಇನ್ನಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಮತ್ತೊಂದು ಭಾಗದಲ್ಲಿ ಭೇಟಿಯಾಗೋಣ.